ಆ ಮೂಲನ ಅದು ನೇಚರ್ ಬದಲಾವಣೆ ಮಾಡ್ತಾ ಹೋಗ್ತೇವೆ. ಏನು ನಮಸ್ಕಾರ. ಈ ದಿನ ಈ ಕಾರ್ಯಕ್ರಮದಲ್ಲಿ ಆಯುರ್ವೇದ ತಜ್ಞರು ಪಂಡಿತರಾಗಿರುವಂತಹ ಡಾಕ್ಟರ್ ಹರೀಶ್ ಬಾಬು ಸರ್ ಅವರು ನಮಗೆ ಆಯುರ್ವೇದ ಈ ಗಿಡಮೂಲಿಕೆಗಳಿಂದ ಆಗುವಂತಹ ಹಲವಾರು ಉಪಯೋಗಗಳ ಬಗ್ಗೆ ಈ ದಿನ ವಿದ್ಯಾರ್ಥಿಗಳಾದ ನಮಗೆಲ್ರಿಗೂ ಸಹ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ನಮ್ಮ ಊರಲ್ಲಿ ಕಾಣಿಸುವಂತಹ ಹಲವಾರು ಗಿಡಗಳು ಪರಿಚಯ ಇದ್ರೂ ಸಹ ಅವುಗಳಿಂದ ನಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಅವುಗಳಿಂದ ಎಷ್ಟೆಲ್ಲ ಉಪಯೋಗ ಇದಾವೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ಇವರು ಬಹಳ ಅದ್ಭುತವಾಗಿ ಅಥವಾ ನಮಗೆ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ನಾನು ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರತಿಯೊಂದು ಎಲೆ ಬಗ್ಗೆನೂ ಎಷ್ಟು ಅಂದರೆ ತುಳಸಿ ಗಿಡದ ಉಪಯೋಗ ಏನು, ಸೆಂಡು ಗಿಡದ ಉಪಯೋಗ ಏನು, ಮತ್ತೆ ವೀಳ್ಯದೆಲೆ ಹೇಗೆ, ಮತ್ತೆ ಬಾಳೆ ಎಲೆಯ ಉಪಯೋಗಗಳೇನು, ಮಾವಿನ ಎಲೆ ಉಪಯೋಗಗಳೇನು, ಹಲವಾರು ರೀತಿಯ ವಿಭಿನ್ನ ಸಸ್ಯ ಜಾತಿಗಳನ್ನೆಲ್ಲ ಇಲ್ಲಿ ತಂದು ಅವುಗಳ ಉಪಯೋಗಗಳನ್ನೆಲ್ಲ ನಮಗೆ ಮುಟ್ಟ ಹಾಗೆ ನಮಗೂ ಒಂಥರ ಅನ್ನಿಸ್ತು. ಯಾಕೆ ಇದನ್ನೆಲ್ಲ ನಾವು ಇಷ್ಟೆಲ್ಲ ಇದ್ರೂ ಕೂಡ ನಾವು ಯಾವುದೋ ಇಂಗ್ಲಿಷ್ ಮೆಡಿಸನ್ಸು ಅಥವಾ ಎಲ್ಲೋ ಇರೋಂಥ ನಾವು ಜಾಸ್ತಿ ಈಗ ಸೀಗೆಕಾಯಿ ಎಲ್ಲ ನಮ್ಮ ಹಿರಿಯರು ಬಳಸ್ತಾ ಇದ್ರು. ಆದರೂ ಸಹ ನಾವು ಅದನ್ನೆಲ್ಲ ಮರೆತು ಬಿಟ್ಟು ಅಥವಾ ಗೊತ್ತಿದ್ರು ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಿ ಶಾಂಪುಗಳು, ಹಲವಾರು ರೀತಿ ಸಾಬೂನುಗಳು ಇವುಗಳನ್ನೆಲ್ಲ ಬಳಸ್ತೀವಿ. ಮತ್ತೆ ಅವುಗಳಿಂದನೇ ಸಮಸ್ಯೆಗಳನ್ನ ಎದುರಿಸ್ತೀವಿ. ಹಾಗಾಗಿ ಅವುಗಳನ್ನೆಲ್ಲ ಬಿಟ್ಟು ಅಥವಾ ಅವುಗಳಿದ್ರೂ ಸಹ ನಮ್ಮಲ್ಲಿ ಸಿಗುವಂಥ ಹಲವಾರು ಗಿಡಮೂಲಿಕೆಗಳಿಂದ ನಾವು ಹೇಗೆ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಹರೀಶ್ ಬಾಬು ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ನಮಗೆ ಮತ್ತೆ ನಮ್ಮ ಅಧ್ಯಾಪಕ ವೃಂದದವರಿಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಈ ಕಾರ್ಯಕ್ರಮದಿಂದ ಬಹಳ ಉಪಯುಕ್ತವಾಗಿದೆ ಅಂತಾನೆ ನಾನು. ಹರೀಶ್ ಬಾಬು ಸರ್ ಅವರು ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ನಾವು ಈ ದಿನ ಸುಮ್ಮನೆ ಡಾಕ್ಟರ್ ಹತ್ರ ಹೋದ್ರೆ ಸಾಕು, ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಜ್ವರ ಬಂದ್ರೆ ಸಾಕು, ಇದೆಲ್ಲ ಟೆಸ್ಟ್ಗಳನ್ನ ಮಾಡಿಸಿ ಜಾಸ್ತಿ ಮಾತ್ರೆಗಳನ್ನ ಕೊಡ್ತಾರೆ. ಅದರಿಂದ ನಮ್ಗೆ ಏನಾಗ್ತಿದೆ ಅಂದ್ರೆ ಈ ದಿನಗಳಲ್ಲಿ ಆ ಮಾತ್ರೆಗಳನ್ನ ಅವರೆಲ್ಲೋ ಮಾತುಗಳನ್ನ ಕೇಳಿ ಆ ರೋಗ ಅನ್ನೋದು ಜಾಸ್ತಿ ಆಗ್ಬಿಡ್ತಾ ಇದೆ. ಇವಾಗ ನಮ್ಮ ಮನೆಯಲ್ಲೇ ಆ ಉದಾಹರಣೆಗಳನ್ನ ಆಗಿರೋದನ್ನ ನಾನು ಕಂಡಿದ್ದೇನೆ. ಇದರಿಂದ ಇವಾಗ ಉದಾಹರಣೆಗೆ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರ್ ಅವ್ರು ಹೇಳಿದ್ರು ಅನೇಕ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಪುದೀನ ಆಗಿರ್ಬೋದು, ವೀಳ್ಯದೆಲೆ ಯಾವ ರೀತಿ ನಮಗೆ ಕೆಲಸ ಮಾಡುತ್ತೆ, ತುಳಸಿಯಿಂದ ಯಾವ ರೀತಿ ಉಪಯೋಗ ಇದೆ, ಬಾಳೆ ಎಲೆ, ಈಗ ಹಲವಾರು ಎಲೆಗಳು ಅಥವಾ ಮನೆ ಮದ್ದುಗಳು ನಮ್ಮ ಮನೆ ಪಕ್ಕದಲ್ಲೇ ಇರೋಕ್ಕೆ ರೋಡಲ್ಲೇ ಓಡಾಡ್ತಾ ಇರ್ತೀವಿ. ಆದರೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ನಮಗೆ ಅರಿವು ಇರೋದಿಲ್ಲ. ಅಂಥದ್ರ ಕುರಿತು ನಮ್ಮ ಸರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಅಂದರೆ ತುಂಬ ಉಪಯುಕ್ತವಾಗಿದೆ. ಇದನ್ನು ನಾವು ಕಲಿತು ಬೇರೆಯವ್ರಿಗೂ ತಿಳಿಸ್ತೀವಿ ಅಂತ ನಾವು ನಿಮಗೆ ಖಚಿತಪಡಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.